ವೈಶಾಖ ಹಾಗೆ ಚಾರು ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಸಾಕಷ್ಟು ಜನ ಕೂಡ ಪ್ರಶ್ನೆಯನ್ನ ಮಾಡ್ತಿರ್ತಾರೆ. ಯಾಕೆಂದ್ರೆ ವೈಶಾಖ ಅದ್ಭುತವಾದಂತ ನಟಿ. ಸದ್ಯಕ್ಕೆ ಈಗ ಸ್ಟೋರಿಯನ್ನ ನೋಡ್ತಾ ಇದ್ರೆ ಇದೀಗ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಚಾರು ಕೂಡ ಒಂದು ಪ್ರೆಗ್ನೆಂಟ್ ಆಗ್ಬೇಕೆಂಬ ಆಸೆ ಮನದಾಸೆಯನ್ನ ಇಟ್ಕೊಂಡಿದ್ದಾಳೆ. ಒಂದು ವಿಚಾರವನ್ನ ರಾಮಾಚಾರಿ ಹತ್ರ ಬಂದಾಗ ಕೂಡ ಒಂದು ವಿಚಾರವನ್ನು ಕೂಡ ತಿಳಿಸಿದಾಗ ರಾಮಾಚಾರಿ ಕೂಡ ಸ್ವಲ್ಪ ನಾಚಿಕೊತಾನೆ, ಸರಿ ಅಂತ ಹಾಗೆ ಎದ್ದೋಗ್ಬಿಡ್ತಾನೆ. ಈತನಿಗೆ ಎಷ್ಟು ಹೇಳಿದ್ರು ಕೂಡ ಅಷ್ಟೇನೆ, ಹೋಗಿ ಹೋಗಿ ಈತನನ್ನ ಮದುವೆ ಆಗ್ಬಿಟ್ನಲ್ಲ, ಈತನಿಗೆ ಒಂದ್ ಸ್ವಲ್ಪವೂ ಕೂಡ ರೊಮ್ಯಾಂಟಿಕ್ ಆಗಿ ಇರೋಕೆ ಬರೋದಿಲ್ಲ, ಗಂಡಾಗಿರೋಕೆ ಬರೋದಿಲ್ಲ. ಮದುವೆ ಆಗಿ ಎಷ್ಟು ದಿವಸಗಳು ಕಳೀತು, ಒಂದು ವಿಚಾರವನ್ನ ಹೇಳಿದ್ರೆ ನಾಚ್ಕೊಂಡು ಹೋಗ್ತಾನಲ್ಲ, ಏನ್ ಹೇಳ್ಬೇಕು ಈತನಿಗೆ, ಹಾಗೆ ಹೀಗೆ ಅಂತೆಲ್ಲ ಮನಸ್ಸಿನಲ್ಲಿ ಮಾತನಾಡ್ಕೋತಾ ಇದ್ದಾಳೆ ಚಾರು. ಒಟ್ಟಿನಲ್ಲಿ ಚಾರು ಮತ್ತೆ ರಾಮಾಚಾರಿಯ ಒಂದು ಕ್ಯೂಟ್ ಕಪಲ್, ಕ್ಯೂಟ್ ಜೋಡಿಯನ್ನ ನೋಡಿ ಅಭಿಮಾನಿಗಳು ಇಷ್ಟಪಟ್ಟಿದ್ದು. ವೈಶಾಖ ಪ್ರೆಗ್ನೆಂಟ್ ಆಗಿರುವಂತಹ ಕಾರಣ ಚಾರುಗೂ ಕೂಡ ಒಂದು ಮಗು ಆಗ್ಲಿ ತುಂಬಾನೇ ಚೆನ್ನಾಗಿರುತ್ತೆ, TRP ರೇಟಿಂಗ್ ಕೂಡ ಜಾಸ್ತಿ ಬರುತ್ತೆ ಅಂತ ಅಭಿಮಾನಿಗಳು ಸಹ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲ ಅದ್ಭುತವಾದಂತ ವ್ಯಕ್ತಿ ರಾಮಾಚಾರಿ. ಯಾಕಂದ್ರೆ ರಾಮಾಚಾರಿ ಆ ಒಂದು ಪಾತ್ರವನ್ನ ಮಾಡ್ತಿರುವುದು ಋತ್ವಿಕ್ ಅಂತ. ಈಗ ಸೂಪರ್ ಆಗಿ ಒಂದು ಡಬಲ್ ಪಾತ್ರವನ್ನ ಮಾಡ್ತಿದ್ದಾರೆ ನೋಡಿರ್ಬೋದು ಋತ್ವಿಕ್ ಅವರು. ಈ ಕಡೆ ಒಂದು ರಾಮಾಚಾರಿ ಪಾತ್ರದ ಜೊತೆಗೆ ಕಿಟ್ಟಿ ಪಾತ್ರ ಏನಾಗಿದೆ ಅಂದ್ರೆ, ಇದೀಗ ವೈಶಾಖ ಹುಡುಕಾಟದಲ್ಲಿ ವೈಶಾಖ ತವ್ರ ಮನೆಗೆ ಹೋಗಿದ್ದಾನೆ ಕಿಟ್ಟಿ. ಸೊ ಅಲ್ಲಿ ಕದ್ದು ನೋಡ್ತಾ ಇದ್ದಾನೆ ಕಿಟ್ಟಿ. ಏನ್ ತಿಳ್ಕೊತಾನೆ ಅಂದ್ರೆ, ಇದೀಗ ಒಂದು ಫೋಟೋವನ್ನ ನೋಡ್ತಾನೆ. ಅದೇ ರೀತಿ ಅಲ್ಲಿ ಡೈರೆಕ್ಟ್ ಆಗಿ ಅಂದ್ರೆ ಕಿಟ್ಟಿ ಡೈರೆಕ್ಟ್ ಆಗಿ ವೈಶಾಖ ತಮ್ಮನನ್ನ ನೋಡ್ತಾರೆ. ತಮ್ಮ ಕೂಡ ರೌಡಿ ಆಗಿರ್ತಾನೆ. ಸೊ ಒಂದು ವಿಚಾರವೂ ಕೂಡ ಗೊತ್ತಾಗುತ್ತೆ. ಸ್ವಲ್ಪ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು